ನಮ್ಮ ಹಳ್ಳಿ ಶೈಲಿ ಒಳಗೆ ನಾವು ಸ್ವೀಟ್ ಪಾನಿ ಹೆಂಗೆ ಮಾಡ್ಕೊತೀವಿ ಅಂಥೇಳಿ ನಿಮಗೂ ತೋರಿಸ್ತೀನಿ. ಆಲೂ ಮಸಾಲ ಸ್ವೀಟ್ ಪಾನಿಪೂರಿ ಹೆಂಗೆ ಮಾಡೋದು ಅಂತ ನಮ್ಮ ಹಳ್ಳಿ ಶೈಲಿ ಒಳಗೆ ತೋರಿಸೀನಿ ನಾನು. ನೀವು ಈ ರೆಸಿಪಿ ಮಾಡ್ಬೇಕಂದ್ರೆ ತಪ್ಪದಂಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ನಿಮಗೂ ಇಷ್ಟ ಆಕತಿ, ನೀವು ಮನ್ಯಾಗ ಮಾಡ್ಕೊತೀರಿ. ತಪ್ಪದ ಕೊನೆವರೆಗೂ ಈ ವಿಡಿಯೋನ ನೋಡಿರಿ. ರೋಡ್ ಸೈಡ್ ಒಳಗೆ ತಿನ್ನೋಕ್ಕಿಂತ ಮನ್ಯಾಗ ಮಾಡಿಕೊಂಡು ಈ ಥರ ಒಂಥರ ಟೇಸ್ಟ್ ಮಾಡಿ ನೋಡಿರಿ. ಈ ರೆಸಿಪಿ ನಿಮಗೂ ತುಂಬ ಇಷ್ಟ ಆಕತಿ, ಕೊನೆವರೆಗೂ ನೋಡಿರಿ. ಎಲ್ಲರಿಗೂ ನಮಸ್ಕಾರ, ಹೆಂಗದಿರಿ? ಇವತ್ತು ನಾನು ನಿಮಗೆ ಸ್ವೀಟ್ ಪಾನಿಪುರಿ ಮಾಡಿ ತೋರಿಸ್ತೀನಿ ರೀ. ನಾನು ಇವತ್ತು ನಿಮ್ಗೆ ಸ್ವೀಟ್ ಪಾನಿಪುರಿ ಮಾಡೋಕೆ ನಾನು ಏನು ತೊಗೊಂಡೇನಂದ್ರೆ ಸ್ವಲ್ಪ ಹುಣಸೆ ಹಣ್ಣು ನೆನಿಟ್ಕೊಂಡೇನು ನೋಡಿರಿ. ಇದು ನೋಡಿರಿ, ಸ್ವಲ್ಪ ಕರೆ ಉತ್ತತ್ತಿ ಇವು. ಇವನ್ನ ನೀರಾಗ ನೆನಿಟ್ಕೊಂಡಿದ್ದೆ ನಾನು. ಒಂದು 7-8 ಉತ್ತತ್ತಿ ನೆನಿಟ್ಕೊಂಡಿದ್ದೆ. ಸ್ವಲ್ಪ ಬೆಲ್ಲ. ಇದು ಸ್ವೀಟ್ ಪಾನಿಪುರಿ ಮಾಡೋದಕ್ಕೆ ರೀ. ಈಗ ಇದನ್ನು ಈ ಪಾತ್ರೆ ಒಳಗೆ ಹಾಕ್ಕೊತೇನೆ ನೋಡಿರಿ. ಎಲ್ಲನೂ ಬೆಲ್ಲ, ಹುಣಸೆ ಹಣ್ಣು ಮತ್ತು ಉತ್ತತ್ತಿ. ಈಗ ಇದನ್ನೆಲ್ಲ ಒಲೆ ಮ್ಯಾಗ ಕುದಿಯಕ್ಕೆ ಇಡನ್ರಿ. ಒಂದು 10 ನಿಮಿಷ ಕುದಿಲಿ ರೀ ಇದು ಚಂದಿಗೆ. ಇದಕ್ಕೆ ಇಷ್ಟು ನೀರು ಹಾಕ್ಕೊಂಡೇನು ನೋಡಿರಿ. ಈಗ ಇದನ್ನು ಒಂದು 10 ನಿಮಿಷ ಚಂದಾಗಿ ಕುದಿಸನ್ರಿ. ಇದು ಕುದ್ದಿಂದಾಗ ಇದು ಸ್ವೀಟ್ ಪಾನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿರಿ, ನಾನು ಮಾರ್ಕೆಟ್ನಾಗ ಸಿಗುವಂಥ ಪಾನಿಪುರಿ ರೀ ಇವು. ಎಲ್ಲ ಕೈ ಸಿಗ್ತಾವೆ ನೋಡಿರಿ ಮಾರ್ಕೆಟ್ನಾಗ. ನಾನು ಇದ್ರಲ್ಲೇನ ಮಾಡ್ಕೊತೀನಿ ಪೂರಿ ಒಳಗೆ ಇಡಾಕ ನಮ್ಗೆ ಮಸಾಲ ಬೇಕಲ್ರಿ. ಅದಕ್ಕೆ ನೋಡಿರಿ, ಆಲೂಗಡ್ಡೆ ಸ್ವಲ್ಪ ಸಣ್ಣ ಹೋದವು. ಅದಕ್ಕೆ ನಾನು ಒಂದು 7-8 ಆಲೂಗಡ್ಡೆ ತೊಗೊಂಡೀನಿ. ಈ ಸೈಜಿಂದ ಒಂದು ಉಳ್ಳಾಗಡ್ಡೆ ತೊಗೊಂಡೀನಿ, ಒಂದು ಟೊಮೆಟೊ ತೊಗೊಂಡೀನಿ, ಒಂದು ಅರ್ಧ ಲಿಂಬು ಹಣ್ಣು ಹಾಕ್ತೀನಿ ರೀ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ. ಇದೆಲ್ಲ ಮನೆಯೊಳಗೆ ಸಿಗುವಂಥದ್ದು ರೀ ಇದು. ಈಗ ನೋಡಿರಿ, ಈ ಉಳ್ಳಾಗಡ್ಡೆ ಟೊಮೆಟೊ ಏನೈತಲ್ಲ ಚಂದಾಗ ಸಣ್ಣಗೆ ಹೆಚ್ಕೊಂಡು ಬರೋಣ್ರಿ. ಇವನ್ನ ನೋಡಿರಿ, ಇಷ್ಟು ಸಣ್ಣಗೆ ಹೆಚ್ಕೊಂಡೆ ನೋಡಿರಿ ನಾನು. ನೋಡಿರಿ, ಈ ಸಣ್ಣ ಪಾತ್ರೆಗೆ ನಾನು ಈ ಆಲೂಗಡ್ಡೆ ಹಾಕ್ಕೊತೀನಿ ರೀ. ಇವನ್ನ ಸಣ್ಣಗೆ ಹಿಂಗೆ ಕ್ಯೂಚ್ಕೊಳ್ಳೋಣ್ರಿ. ನೋಡಿರಿ, ಹಿಂಗೆ ಸಣ್ಣಗೆ ನಾನು ಎಲ್ಲನೂ ಆಲೂಗಡ್ಡಿನ ಈ ಥರ ಮೆತ್ತಗೆ ಮಾಡಿಟ್ಕೊಂಡೀನಿ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ಳೋಣ. ನೋಡಿರಿ, ಎಲ್ಲ ಉಳ್ಳಾಗಡ್ಡಿನ ಹಾಕ್ಕೊಂಡೀನಿ, ಟೊಮೆಟೊನ ಹಾಕ್ಕೊತೀನಿ. ನೋಡಿರಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೊತೀನಿ ನೋಡಿರಿ ನಾನು. ನೋಡಿರಿ, ಈಗ ಹಿಂಗೆ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನ. ನೋಡಿರಿ, ನಾವು ಹುಣಸೆ ಹಣ್ಣು ಬೆಲ್ಲ ಕುದಿಯಕ್ಕೆ ಇಟ್ಟಿದ್ದೆಲ್ಲ ಈ ಥರ ಕುದಿ ಹತ್ತೈತಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗೆ ಆಗೋಕ್ಕೆ ಬಿಡೋಣ್ರಿ ಒಂದು ಸ್ವಲ್ಪ ಹೊತ್ತು. ಅವು ಮಿಕ್ಸಿಗೆ ಹಾಕ್ಕೊತೀವಲ್ಲ, ಸ್ವಲ್ಪ ಆರಲಿ, ತಣ್ಣಗಾಗಲಿ. ಈಗ ತಣ್ಣಗಾಗೊಂಬಿಟ್ಟ ಅಂದ್ರೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ್ರಿ, ಪೂರಿನ ಕರ್ಕೊಳ್ಳೋಣ. ಈಗ ನೋಡಿರಿ, ಎಣ್ಣೆ ಹಾಕ್ಕೊತೀನಿ ನಾನು. ಈಗ ಎಣ್ಣೆ ಕದದ್ರಿ, ಒಂದೊಂದು ಕರ್ಕೊಂತೀನಿ. ಇವು ರೆಡಿಮೇಡ್ ಅಲ್ಲ, ಲಘು ಉಪ್ಪು ನೋಡಿರಿ, ಈ ಥರ ಬರ್ತಾವೆ. ಈಗ ನಮ್ಗೆ ವಿಡಿಯೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನಾನು ಕರ್ಕೊಂಡು ತೋರಿಸ್ತೀನಿ. ನೋಡಿರಿ, ಎಷ್ಟು ಚಂದ ಬಂದ ನೋಡಿರಿ ಇವು. ಈಗ ಎಲ್ಲನೂ ಕರ್ಕೊಂಡು ನೋಡಿರಿ, ಇದು ತಣ್ಣಗಾಗೈತಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿರಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದೀವಿ. ಈ ಥರ ಆಗೈತಿ. ನಾವೀಗ ಇದನ್ನು ಈ ಪಾತ್ರೆಗೆ ಹಾಕ್ಕೊತೀವಿ. ನಾವೇನು ಕುದಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊತೀನಿ. ನೋಡಿರಿ, ನಾನು ಅದೇ ಜಾರಿಗಿನ ಸ್ವಲ್ಪ ನೀರು ಹಾಕ್ಕೊತೀನಿ. ನಿಮ್ಗೆ ದಪ್ಪ ತೆಳುವ ಎಷ್ಟು ಗಟ್ಟಿ ಬೇಕಲ್ಲ ನೋಡಿಕೊಂಡು ನೀವು ನೀರು ಹಾಕೋರಿ.
ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೀರು. ಉತ್ತತ್ತಿ ಬೇಡ ಅಂದ್ರೆ ನೀವು ಖಜ್ರನೂ ಹಾಕ್ಕೋಬೋದು ರೀ, ಅದಕ್ಕೆ ಟೇಸ್ಟ್ ಹಾಕೋತೀವಿ. ಈಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ, ಸ್ವಲ್ಪ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತೀನಿ ರೀ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತೀನಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ ರೀ. ನೀವು ಹುಳಿಗೆ ನೋಡಿಕೊಂಡು ನಿಮ್ಗೆ ಬೇಕಂದಷ್ಟು ಹಾಕ್ಕೊರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಈಗ ಸ್ವೀಟ್ ಪಾನಿ ರೆಡಿ ಆಯ್ತು. ನಾನು ಇಷ್ಟೇ ದಪ್ಪ ಮಾಡ್ಕೊತೀನಿ ರೀ. ನಿಮ್ಗೆ ಬೇಕಂದಷ್ಟು ತಿಳುವಾಗೆ ಗಟ್ಟಿಗೆ ಮಾಡ್ಕೊರಿ. ಈಗ ನೋಡಿರಿ, ನಾನು ಇದು ಮಿಕ್ಸ್ ಮಾಡ್ಕೊಂಡಂಥ ಈ ಆಲೂದು ಏನೈತಲ್ಲ, ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಉದುರಿಸ್ಕೊತೀನಿ, ಸ್ವಲ್ಪ ಧನಿಯಾ ಪುಡಿನೂ ಉದುರಿಸ್ಕೊತೀನಿ ರೀ. ಇದಕ್ಕೂ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ. ನಿಮಗೆ ಎಷ್ಟು ಬೇಕಲ್ಲ ಹುಳಿ ನೋಡ್ಕೊಂಡು ಹಾಕ್ಕೋರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುರಿ ಕರ್ಕೊಂಡೆ ನೋಡಿರಿ ನಾನು. ಈಗ ಇದಕ್ಕೆ ಮಸಾಲೆ ಹಾಕ್ಕೊಳಕ್ಕೆ ಇವನ್ನ ರೆಡಿ ಮಾಡ್ಕೊಳ್ಳೋಣ. ಈ ಥರ ಹಿಂಗೆ ಹೋಲ್ ಮಾಡ್ಕೊಳ್ಳೋಣ ರೀ ಇದ್ರಾಗ ಎಲ್ಲನೂ. ಇದ್ರೊಳಗೆ ಸ್ವಲ್ಪ ಸ್ವಲ್ಪ ನಾವು ಮಾಡ್ಕೊಂಡಂಥ ಆಲೂ ಮಸಾಲನ ಹಾಕ್ಕೊಳ್ಳೋಣ ರೀ. ಹಂಗೆ ಅದಕ್ಕೆ ಸ್ವೀಟ್ ಪಾನಿನ ಹಾಕ್ಕೊಂಬಿಡೋಣ ರೀ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಳ್ಳಿ ಶೈಲಿ ಒಳಗೆ ನಾವು ಮಾಡ್ಕೊಳ್ಳುವಂಥ ಮನ್ಯಾಗ ಮಾಡ್ಕೊಳ್ಳುವಂಥ ಪಾನಿಪುರಿ, ಸ್ವೀಟ್ ಪಾನಿಪುರಿ. ನಮ್ಮ ಮನೆಯೊಳಗೆ ಮಕ್ಕಳಿಗೆ ಖಾರದ್ದು ಇಷ್ಟ ಆಗಂಗಿಲ್ಲ, ಅದಕ್ಕೆ ನಾನು ಸ್ವೀಟಿಂದ ಮಾಡೀನಿ. ಈ ರೆಸಿಪಿ ನಿಮಗೇನರ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಡಿರಿ, ಈ ರೆಸಿಪಿ ಇಷ್ಟ ಆಗಿತ್ತು ಅಂದ್ಕೊಂಡೆ ನಾನು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.